ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ಜಬರ್ದಸ್ತಾಗಿರುವಂಥ ಹಾಗೆ ನಿಮಗೆ ಇಷ್ಟರವರೆಗೆ ನೀವು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಅಷ್ಟು ಸೂಪರ್ ಡೂಪರ್ ಆಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಇವತ್ತಿನ ಸ್ಪೆಷಲ್ ಅಫ್ಘಾನಿ ಚಿಕನ್. ಸೊ ಈ ರೆಸಿಪಿ ಹೇಗೆ ಮಾಡೋದಂತ ಇವತ್ತು ಹೇಳಿಕೊಡ್ತಾ ಇದ್ದೇನೆ. ಮೊದಲು ನಾನಿಲ್ಲಿ 1 kg ಅಷ್ಟು ಚಿಕನ್ ಹಾಕಿಕೊಂಡಿದ್ದೇನೆ ಒಂದು ಪಾತ್ರೆಯಲ್ಲಿ. ಈಗ ಇದಕ್ಕೆ ನೆಕ್ಸ್ಟ್ ಇಲ್ಲಿ 1 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ, 1/4 ಕಪ್ ಆಗುವಷ್ಟು ಮೊಸರು, ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ, 1/4 ಕಪ್ ಮೊಸರು ಹೇಳಿದರೆ ನಿಮ್ಮ ಸಣ್ಣ ಪ್ಯಾಕೆಟಲ್ಲಿ 1 ಪ್ಯಾಕೆಟ್ ಸಾಕಾಗ್ತದೆ ನೀವು 1 kg ಚಿಕನ್ನ ಅಫ್ಘಾನಿ ಚಿಕನ್ ಮಾಡೋದಾದರೆ. ನೆಕ್ಸ್ಟ್ ಇದೆಲ್ಲವನ್ನು ಹಾಕಿನೂ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು 3 ಗಂಟೆ ಕಾಲ ನಾನು ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. ನೀವು ಕೂಡ ಹಾಗೆ ಈ ಚಿಕನ್ ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ 3 ಗಂಟೆ ಇಲ್ಲಾಂದರೆ ಅಟ್ಲೀಸ್ಟ್ 1 ಅವರ್ ಆದರೂ ಮ್ಯಾರಿನೇಟ್ ಆಗಲಿಕ್ಕೆ ಇಡಿ. ಯಾಕಂದರೆ ಇದು ಮ್ಯಾರಿನೇಟ್ ಎಷ್ಟು ಹೊತ್ತಾಗ್ತದೆ ನೋಡಿ, ಅಷ್ಟು ಚಿಕನ್ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಸೊ ನಾನಿಲ್ಲಿ ಒಳ್ಳೆ ಮಿಕ್ಸೆಲ್ಲ ಆದ ನಂತರ ಇಲ್ಲಿ 3 ಅವರ್ ಅಂದರೆ 3 ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತಾ ಇದ್ದೇನೆ. ಇದೀಗ 3 ಗಂಟೆ ನಂತರ ಮ್ಯಾರಿನೇಟ್ ಆದಮೇಲೆ ನಾನಿಲ್ಲಿ ಇದಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಮಸಾಲ ಮಾಡಲಿಕ್ಕೆ ನಾನು ಹೇಳಿದಾಗೆ 1 kg ಚಿಕನ್ ಅಂದರೆ ನೀವಿಲ್ಲಿ ದೊಡ್ಡ ಸೈಜಲ್ಲಿ ಈರುಳ್ಳಿ 2 ಹಾಕಿ, ಇಲ್ಲಾಂದರೆ ಮೀಡಿಯಮ್ ಸೈಜ್ ಆದರೆ 3 ಅಂತೂ ಹಾಕಿ. ಇಲ್ಲಿ ನಾನು ದೊಡ್ಡ ಸೈಜಿನ ಈರುಳ್ಳಿ ಆದ್ದರಿಂದ ಇಲ್ಲಿ 2 ಈರುಳ್ಳಿ, ಒಂದು ಸ್ವಲ್ಪ ಖಾರ ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟು ಹಸಿಮೆಣಸು, ನಂತರ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1/4 ಕಪ್ ಆಗುವಷ್ಟು ಗೇರು ಬೀಜ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಇದೆಲ್ಲವನ್ನು ನಾನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದರಿಂದ ನಾವೀಗ ಒಂದು ಪೇಸ್ಟ್ ರೆಡಿ ಮಾಡಬೇಕು. ಪೇಸ್ಟ್ ಮಾಡಬೇಕಾದ್ರೆ ಅದಕ್ಕೆ ನೀವಿಲ್ಲಿ ಫ್ರೆಶ್ ಕ್ರೀಮ್ ಕೂಡ ಯೂಸ್ ಮಾಡಬೇಕು. ನಾನಿಲ್ಲಿ ಒಂದು ಸಣ್ಣ ಪ್ಯಾಕೆಟ್ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೇನೆ ಗ್ರೈಂಡ್ ಮಾಡಿಕೊಳ್ಳಿಕ್ಕೆ. ನಿಮ್ಮ ಬಳಿ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಒಂದು ವೇಳೆ ಅರ್ಧ ಕಪ್ ಆಗುವಷ್ಟು ಹಸಿ ಹಾಲನ್ನು ಹಾಕಿ, ಪ್ಯಾಕೆಟ್ ಹಾಲು ಬರುತ್ತಲ್ಲ ಅದರಿಂದ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಹಾಲನ್ನು ಹಾಕಿ ಈ ಥರ ಪೇಸ್ಟ್ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟ ಚಿಕನ್ ಇದೆ ನೋಡಿ, ಅದಕ್ಕೆ ಈಗ ಇಲ್ಲಿ ನಾನು ಮಾಡಿಕೊಂಡಂತಹ ಪೇಸ್ಟ್ ಏನಿದೆ ಅದೆಲ್ಲವನ್ನು ಹಾಕಿ ಇಲ್ಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಈಗ ಇಲ್ಲಿ ಪೇಸ್ಟ್ ಒಂದು ಸ್ವಲ್ಪ ಜಾಸ್ತಿ ಆಯಿತು, ಜಾಸ್ತಿ ಆಗಿದೆ ಅಂತ ಹೇಳಿ ಏನೋ ಟೆನ್ಷನ್ ಮಾಡ್ಕೋಬೇಡಿ, ನೆಕ್ಸ್ಟ್ ಅದು ಕೂಡ ಇಲ್ಲಿ ಯೂಸ್ ಬರುತ್ತೆ. ಇದೆಲ್ಲ ಮಿಕ್ಸ್ ಆದ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಈಗ ಬಟರ್ ಹಾಕಿಕೊಂಡಿದ್ದೇನೆ. ನಿಮ್ಮ ಬಳಿ ಬಟರ್ ಇಲ್ಲ ಅಂದರೆ ತುಪ್ಪ ಕೂಡ ಹಾಕೋಬೋದು. ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ, ಬಟರ್ ಇಲ್ಲ ಅಂದರೆ ನಾನಿಲ್ಲಿ ಬಟರ್ ಇತ್ತು, ಸೊ ಹಾಗಾಗಿ ಇಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಬಟರ್ ಹಾಕಿಕೊಂಡೆ. ಇದು ಒಳ್ಳೆ ಬಿಸಿಯಾದ ನಂತರ ನಾನಿಲ್ಲಿ ಈಗ ಮಿಕ್ಸ್ ಮಾಡಿಕೊಂಡಂತಹ ಚಿಕನ್ ಇತ್ತು ನೋಡಿ, ಅದನ್ನೀಗ ಒಂದೊಂದಾಗಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಇದೊಂದು 10 ನಿಮಿಷ ನೀವು 2 ಬದಿಯನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ಒಂದು ಬದಿ ಫ್ರೈ ಆಗಿದೆ, ನೆಕ್ಸ್ಟ್ ಈಗ ಇನ್ನೊಂದು ಬದಿಯನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ನಾನು ಹೇಳಿದಾಗೆ ಇದು ಮ್ಯಾರಿನೇಟ್ ಮಾಡಿದ್ರಂದು ಹೇಳೋದೇ ಬೇಡ, ತುಂಬ ಟೇಸ್ಟಿಯಾಗಿ ಬರ್ತದೆ. ಹಾಗೆ ಇದರ ಫ್ಲೇವರ್ ಕೂಡ ಹಾಗೆ ತುಂಬ ಚೇಂಜಸ್ ಆಗಿ ಬರ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ಈ ಚಪಾತಿ, ನಾನ್, ರೋಟಿ, ಪರೋಟ ಎಲ್ಲದಕ್ಕಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮನೆಗೆಲ್ಲ ಗೆಸ್ಟ್ ಬಂದರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ನಿಮ್ಮನ್ನು ಎಷ್ಟು ಹೊಗಳ್ತಾರೆ ಅಂತ ಹೇಳಿ ನೀವು ಆಮೇಲೆ ಹೇಳಿ. ಇಲ್ಲಿ ಫ್ರೈ ಎಲ್ಲ ಆದ ನಂತರ ಉಳಿದ ಪೇಸ್ಟ್ ಇತ್ತು ನೋಡಿ, ಅದನ್ನೇ ಈಗ ನಾನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಈಗ ಚಿಕನಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡಂತಹ ಪೇಸ್ಟ್ ಇತ್ತು ನೋಡಿ, ಅದೆಲ್ಲವನ್ನೀಗ ಹಾಕಿದೆ. ಅದು ಹಾಕಿ ನಿಮ್ಮಲ್ಲಿ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತಲ್ಲ ಪೇಸ್ಟು, ಇನ್ನು ಅದೆಲ್ಲವನ್ನು ಹಾಕಿ ಇಲ್ಲಿ ನಾನೊಂದು 15 ನಿಮಿಷ ಇದನ್ನು ನಾನು ಒಂದು ಸ್ವಲ್ಪ ಮಸಾಲೆ ಒಳ್ಳೆ ಗ್ರೇವಿ ಬಿಡಲಿಕ್ಕೆ ಈ ಥರ ಕುದಿ ಬರಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ. ಈಗ ಒಂದು 15 ನಿಮಿಷದ ನಂತರ ಒಳ್ಳೆ ಕುದಿ ಬಂದಿದೆ. ಕುದಿ ಬಂದು ನಮ್ಮ ಚಿಕನ್ ಎಲ್ಲ ಒಳ್ಳೆ ರೆಡಿಯಾಗಿ ಬೆಂದಿದೆ. ಹಾಗೆ ವಾವ್, ಫ್ಲೇವರ್ ಅಂತೂ ಗಮ್ ಅಂತ ಬರ್ತಾ ಇದೆ. ಸೊ ಇದರ ಮೇಲೆ ಇನ್ನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ನೋಡಿದ್ರಲ್ಲ, ತುಂಬ ಈಸಿಯಾಗಿರುವಂತಹ ರಿಚ್ ಫ್ಲೇವರ್ ಕೊಡುವಂತಹ ಹಾಗೆ ಒಳ್ಳೆ ಕ್ರೀಮಿ ಟೇಸ್ಟಿಯಾಗಿರುವಂತಹ ನಮ್ಮ ಅಫ್ಘಾನಿ ಚಿಕನ್ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿದೆ. ಎನಿ ಟೈಮ್ ಚಿಕನ್ ಸಾರು, ಚಿಕನ್ ಸುಕ್ಕ, ಚಿಕನ್ ಚಿಲ್ಲಿ ಅಂತ ಹೇಳಿ ಯಾವಾಗಲೂ ಮಾಡ್ತಾ ಇರ್ತೀರ. ಸೊ ಈ ರೆಸಿಪಿ ಕೂಡ ನೀವು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ ಹೇಗಾಗಿದೆ ಅಂತ ಹೇಳಿ. ಸೊ ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.